ಪಾಯಸಕ್ಕೆ ಹಾಕ್ತಾರೆ ತುಪ್ಪ. ವಾ 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 ವಾ. ನೀನೇ ಚಿನ್ನ ನನ್ ಮಗನಪ್ಪ. ನೀನಾಗಿ ಕೇಳಿದ್ರೆ ಪಾಪ ಅಂತಂದೇಳಿ ಆಗ್ತೀನಿ ಎರಡನೇ ಅಪ್ಪ. ದುರ್ಗವ್ವ ನಾನಂತೂ ಆಗಲ್ಲ ನಿನ್ ಮಕ್ಕಳಿಗೆ ಅಪ್ಪ ಅಪ್ಪ ಅಪ್ಪ. ನಿಮ್ಮ ಲಜ್ಗೆಟ್ಟವ್ರು ಕಂಡ್ರಿ ನೀವೆಲ್ಲ ನಿಜವಾಗ್ಲು. ಮೊಕ್ಕಿನ ಮನಸ್ಸು ನಂದು, ಮೂರಡಿ ಮೂಗು ನಿಂದು, ತುಂಬಾ ಸೈಲೆಂಟ್ ಹುಡುಗಿ, ನನ್ನ ಮನಸ್ಸು ಕದ್ದ ಗಡಗಿ. ಯಾಕಿಂಗ್ ಮಾಡ್ತಿ ಸುಬ್ಬಲಕ್ಷ್ಮಿ? ಗದ್ದ ನೆಲ ಕತ್ತೈತೆ ಒಣ ದ್ರಾಕ್ಷಿ. ಇದನ್ನ ನೋಡಕ್ಕೋಸ್ಕರ ನಾನು ಕೊರೋನಾ ಟೈಮ್ ಅಲ್ಲಿ 2 ಮಾಸ್ಕ್ ಹಾಕೊಂಡಿದ್ದು, 2 ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದು. ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ ಕೈ ನೋಡಕ್ ಆಯ್ತಿಲ್ವೇ? ಯಾರಾಗಿದ್ರೆ ಖಂಡನೆ ಮಾಡ್ಬಿಡ್ತೀನಿ ಹೇಳ್ರು. ಹೇಳಿ ಸರ್ ನೀವೇನಾಯ್ತಂತ. ಆಮೇಲೆ ಸಾಟರ್ಡೆ ಬಂದು ಸುದೀಪ್ ಸರ್ ಬರ್ತಾರೆ. ಹೌದು ಬರ್ತಾರೆ. ಬರ್ತಿದಂಗೆ ಸ್ಪಂದನ ಸತೀಶ್ ಅವರು ಶರ್ಟ್ ಕೊಟ್ರಾ? ಇಲ್ಲ ಸರ್ ಅಂತಾಳೆ. ಓಕೆ ಹೌದಾ, ಯಾವ್ದು ಬೇಕು ತಗೊಂಬನ್ನಿ ಅಂತಾರೆ. ಅವರೇ ತಗೊಂಡ್ ಬಾ ಅಂತಾರ. ಇಂಟ್ರೆಸ್ಟಿಂಗ್. ಆಮೇಲೆ ಏನಾಯ್ತು? ಅವಳು 80,000 ನನ್ನ ಹತ್ರ ಇರೋದ್ರಲ್ಲೇ ಶರ್ಟ್ ಅಲ್ಲೇ ಕಾಸ್ಟ್ಲಿ ಎಷ್ಟು ವರ್ಸಾಚೆದು. ಇವಪ್ಪ 80,000 ಬರೀ ಶರ್ಟ್. ಅವನೋನ್ ಊಟದಾಗಿಂದ ಇಲ್ಲಿವರೆಗೂ 1500 ರೂಪಾಯಿದಾಗ ಮುಗಿಸ್ಬಿಟ್ಟಿವ್ ನಾವು ಬಟ್ಟೆ ತಗೊಳೋದು. ಅದ್ರಾಗೆ 2 ಪ್ಯಾಂಟ್ 1-2 ಶರ್ಟ್ ಬಂದ್ಬಿಡ್ತಾವ ನಮಗೆ ಹಬ್ಬದಾಗ. UB ಸಿಟಿಲ್ ತಗೊಂಡಿದ್ದು 80,000 ಶರ್ಟ್. ಅಂದ್ರೆ ಯಾವ ಗ್ಯಾಪ್ ಅಲ್ಲಿ ಎಲ್ಲ ಚೆಕ್ ಮಾಡಿದಾಳೆ ನಂಗೆ ಗೊತ್ತಿಲ್ಲ. ಮೋಸ್ಟ್ಲಿ ನೀವು 1 ಅವರ್ ಬಾತ್ರೂಮ್ ಅಲ್ಲಿ ಇರ್ತಿದ್ರಲ್ಲ ಟಿಂಕರಿಂಗ್ ಮತ್ತೆ ಪೇಂಟಿಂಗ್ ಮಾಡ್ಕೊಳಕ್ ನಿಮ್ ಮುಖಕ್ಕೆ, ಅವಾಗ ಚೆಕ್ ಮಾಡಿರ್ಬೋದು. ನನಗೂ ಅದೇ ಡೌಟ್. ಸೀದಾ ಹೋಗಿ ಆ 1 ಶರ್ಟ್ ನೇ ಎತ್ಕೊ ಬಂದ್ರು. ಅದ್ರ ಜೊತೆಗೆ 1.5 ಲಕ್ಷದ ಬ್ಲೇಸರ್ ಎತ್ಕೊ ಬಂದ್ಲು. ನಿಮ್ ಎಲ್ಲಾ ಬಟ್ಟೆನು ಲಕ್ಷದ ಮೇಲೆ ಇದಾವಲ್ಲ ಸರ್. ಮೋಸ್ಟ್ಲಿ ನೀವು ಹಾಕ ಕಾಚ ಕೂಡ 25-30 ಸಾವಿರ ಇರ್ಬೋದು. ಅದಂಗಿರ್ಲಿ, ಮುಂದೆ ಹೇಳಿ ಏನಾಯ್ತಂತ. 2 ತಂದ್ಲು. ಬೇಡಮ್ಮ, ನೀನ್ ಕೇಳಿದ್ ಒಂದು ದುರಾಸೆ ಬೇಡ, ಒಂದಿಟ್ಕೋ, ಒಂದು ವಾಪಸ್ ಕೊಡು ಅಂದ್ರು. ಕರೆಕ್ಟ್ ಆಗಿ ಹೇಳಿದ್ದಾರೆ. ಬೈ 1 get 1 ತಗೊಳ್ಳೋ ಸ್ಕೀಮ್ ಅಲ್ಲಿ ಇದ್ರೇನೋ. ಅದು ಹಾಕಿದಾರಲ್ಲ ನಂಗೆ ಗೊತ್ತಿಲ್ಲ. ಅದು ಟಿವಿಲಿ ಹಾಕಿಲ್ಲ ಬಿಡಿ ಸರ್, ನೀವ್ ಹೇಳ್ತಿರೋದು ಎಕ್ಸ್ಕ್ಲೂಸಿವ್. ಆಮೇಲೆ ಬ್ಲೇಸರ್ ವಾಪಸ್ ಕೊಡ್ತಾಳೆ, ಅಲ್ಲೇ ಸೈಡ್ಗೆ ಇಟ್ಕೊಳ್ತೀನಿ. ನಿಜವಾಗ್ಲೂ ಸರ್ ನೀವು ಪುಣ್ಯಾತ್ಮರು. ಪುಣ್ಯಾತ್ಮರ್ಲಿ ಕರೆಕ್ಟ್ ಆಗಿ ಹೇಳು. 80,000 ಶರ್ಟ್ ನ ಹಂಗೆ ಕೊಡ್ತೀರಂತಂದ್ರೆ ಯಾರ ಕೈಲಾದ್ರೂ ಮಾಡಕ್ ಆಗುತ್ತೆ? ಕ್ಲಾಪ್ಸ್ ಹೊಡಿಲೆ. ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. ಪುಂಗು 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 ಲಾಲು ಬಾಗು ನಂದು, ಪುಂಗು 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 ಲಾಲ್ ಬಾಗು ನಂದು. ಹೌದ್ಲೇ, ಈ ಸರ್ತಿ ಬಿಗ್ ಬಾಸ್ ಯಾರು ಗೆಲ್ತಾರ ಅನ್ಸುತ್ತೆ ನಿಂಗೆ? ಲೇ ಪೆಪ್ಸಿ ತಂದ್ಕೊಟ್ಟಿದ್ದು ಬುಲ್ಲಿ. ಈ ಸಲ ಬಿಗ್ ಬಾಸ್ ವಿನ್ ಆಗೋದು ನಮ್ಮ ಗಿಲ್ಲಿ ಅಷ್ಟೇ. ಅಷ್ಟೇ. ಹೌದು, ನಿನ್ನೆ ಮೊನ್ನೆ ಎಪಿಸೋಡ್ ನೋಡಿಲ್ಲ, ಏನಾಯ್ತ್ಲೆ? ಯಪ್ಪ ತಗೊಳ್ಳಿ ಅಪ್ಪ ನೋಡು. ಫುಲ್ ಇಂಟ್ರೆಸ್ಟಿಂಗ್ ಆಯ್ತಾ? ಹೆಂಗೆ? ಫುಲ್ ಮಸ್ತ್. ಹೇಗಾಡ್ತಾರ ಮಸ್ತ್ ಅಲ್ಲ? ತಗ ಕಿರ್ಚಾಡ ಹೆಣ್ಮಕ್ಳು ಹೋದ್ಮೇಲೆ ಹೇಳ, ಅವಾಗಿಂದ ನೋಡ್ತೀನಿ. ಇರಿಟೇಷನ್ ನಿಧಾನಕ್ಕೆ ಮಾತಾಡಿ ಕೇಳಿಸ್ತಾ ಇದೀವಿ. ಹೋಗ್ತೀವಲ್ಲ ಸ್ವಾಮಿ. ಅದೇನು ಯಾವ್ದೇನು ಪರ್ಸನಾಲಿಟಿ ಅಂದ್ರೆ ಅಶ್ವಿನಿ. ಹೌದು, ನನಗೆ ಗೊತ್ತುಂಟು. ಸೊ ಕಳಪ್ಪ ಅಶ್ವಿನಿ. ಕಳಪ ಅಲ್ಲ, ಕಳಪೆ. ಇಬ್ರೇ ನೀವೇ. ಕಳಪೆ ಅಂತ ಹೇಳು. ಕಳಪ ಎಲ್ಲ ನೀವೇ. ಏನಯ್ಯ ಇವನು ಬರ್ತಾ ನನ್ನ ತಮ್ಮನಾಗ್ ಬಂದ, ಹೋಗ್ತಾ ನಮ್ಮ ಅಪ್ಪನಾಗ ಹೋಗ್ಬಿಟ್ಟಾರಿ ಅವನು. ಇವನು ಬಾಯಿಗೆ ನನ್ ಹುಚ್ಚ ಹುಯ್ಯ ಲೋಪರ್ ನನ್ ಮಗ ನೋಡಿ ಹೆಂಗ್ ಮಾತಾಡ್ತಾನೆ ಇವನು. ವಜಗ್ ನನ್ ಮಗ. ಅಯ್ಯೋ ಅಯ್ಯೋ, ಹೋಗಿ ತಿಕ್ಕು ನನ್ನ ಮಕ್ಳು ತವಾಡ್ ನಾನ್ ಅರ್ಧಬರ್ಧ ಜೀವ ಮಾಡ್ಕೊಂಡಿಲ್ಲ ಅಂತ ಆಯ್ನ ಹಾಕ್ಯಾಯೋ. ಅವ್ನ್ ಕಳ್ಳ ಆದ್ರೂ ಪರವಾಗಿಲ್ಲ, ನಿಮ್ಮಮ್ಮ ರಾಕ್ಷಸಿ ಆಗಕ್ಕಿಂತ ಮುಂಚೆ ಬೋಲ್ಟ್ ಹಾಕೊಂಡ್ ವಿಡಿಯೋ ಮಾಡೋ, ಮಿಸ್ ಆಗಿ ನೋಡ್ಕೊಂಡ್ ಬೂಟ್ ತಕ ಬಂದರು. ಆಹಾ, ಮಧ್ಯದಲ್ಲಿರೋನು ಕಲಾವಿದಗರು, ಏನ್ ನುಲಿತೀಯ ಗುರು ನೀನು. ಅದು ಕಾಡ್ಗೆ ಎಲ್ಲ ಐಬ್ರೋ ಪೆನ್ಸಿಲ್ ಮಿಸ್ ಆಗಿ ಚುಚ್ಕೊಂಡು ಕಣ್ಗಿಣ್ ಹೋಗ್ಸ್ಕ ಕುಂಡಿ ಅದ. ಯಾರ್ ಗುರು ಇವನು? ಕಿಪ್ಪಿ ಕೀರ್ತಿ ಅವ್ರ ಅತ್ತೆ ಮಗನ್ ತರ ಅವನೇ. ಜಗ್ಗು, ನಿಜ ಹೇಳು, ಯಾರು ನಿಮ್ ಪ್ರೀತಿಸಿದ ಹುಡುಗಿ? ಪವಿತ್ರ. ನಿಮ್ಮ ಈ ಒಳ್ಳೆಯ ಮನಸ್ಸು ಎಲ್ಲರಿಗೆ ಯಾಕೆ ಇಲ್ಲ? ಆಕ್ಚುಲಿ ಅದು ಅನ್ಕೊಳ್ಳೋದು ತಪ್ಪು. ಎಲ್ಲರಿಗೂ ಇರುತ್ತೆ, ಬಟ್ ಒಬ್ಬೊಬ್ರು ತೋರ್ಸ್ಕೊತಾರೆ, ಒಬ್ಬೊಬ್ರು ತೋರ್ಸ್ಕೊಳಲ್ಲ. ನನ್ನ ಆತ್ಮೀಯ ಸೆಲೆಬ್ರಿಟಿಗಳೇ,
ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾನು ನಿಮ್ಮ ಮುತ್ತು ಹನುಮಕ್ಕ. ಈ ದಿನ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಒಂದು ಘೋಷಣೆ ಮಾಡ್ತಾ ಇದ್ದೀನಿ. ಕಿಪ್ಪಿ ಕೀರ್ತಿ ನೋಡು, ತಾಳಿ ರೆಡಿ ಮಾಡ್ಕೊಂಡಿದೀನಿ. ನಿನ್ ಕತ್ತು ಕಟ್ಟೋದು ಈ ತಾಳಿನೇ. ಯಾವತ್ತಿದ್ರು ನೀನೇ ನನ್ನ ಹೆಂಡತಿ ಕಿಪ್ಪಿ ಕೀರ್ತಿ, ಯಾವತ್ತಿದ್ರು ನಾನೇ ನಿನ್ ಗಂಡ. ಆ ಬ್ರಹ್ಮ ನನಗೋಸ್ಕರ ನೀನು ನುಡ್ತಿರೋದು, ನಿನಗೋಸ್ಕರ ನಾನು ನುಡ್ತಿರೋದು ಅರ್ಥ ಮಾಡ್ತಾ ಕಿಪ್ಪಿ ಕೀರ್ತಿ. ನೋಡು, ಈ ತಾಳಿ ನಾನು ಚಾಲೆಂಜ್ ಮಾಡ್ತೀನಿ, ಶಬ್ದ ಮಾಡ್ತಾ ಇದ್ದೀನಿ. ಮುಂದಿನ ವರ್ಷ ಕನ್ನಡ ರಾಜ್ಯೋತ್ಸವ ವರ್ಷಕ್ಕೆ ಈ ಅಷ್ಟು ಒಂದು ತಾಳಿನ, ಈ ಒಂದು ಇದು ಇರುವಂತ ತಾಳಿನ ನೀನು ಕಟ್ಟಲಿಲ್ಲ ಅಂದ್ರೆ ನನ್ನ ಹೆಸರು ಮುತ್ತು ಹನುಮಕ್ಕನೇ ಅಲ್ಲ. ನೀನು ಇಡೀ ಭೂಮಂಡಲದಲ್ಲಿ ಅಡಿಕೊಂಡಿದ್ರು ನೀನು ಬಿಡಲ್ಲ ಕಿಪ್ಪಿ ಕೀರ್ತಿ. ಯಾವುದೇ ಕಾರಣಕ್ಕೂ ನಿನಗೆ ನಾನು ಮದುವೆ ಆಗೋದು ನಾನೇನೆ. ಯಾಕಂದ್ರೆ ಇದನ್ನ ತಯಾರು ಮಾಡಿರೋದೇ ಅದಕ್ಕೋಸ್ಕರ. ಇದು ತಯಾರು ಮಾಡಿರೋ ಭೂಪ ಯಾರಲ್ಲ, ನಾನೇನೆ. ನಿನಗೋಸ್ಕರ ಕಟ್ಟಕ್ಕೆ ಅಂತ ಕಿಪ್ಪಿ ಕೀರ್ತಿ. ಇವತ್ತಿಂದನೇ ಸ್ಟಾರ್ಟ್, ನೋ ಗೋ ಟೈಮ್. ಯಾವಾಗ ಯಾವ ಕ್ಷಣದಲ್ಲಿ ಬೇಕಾದ್ರೂ ಕಟ್ಬೋದು ಇದನ್ನ ನಿನಗೆ. ನೀನೇ ನನ್ನ ಹೆಂಡತಿ, ನಾನೇ ನಿನ್ ಗಂಡ. ಆ ಬ್ರಹ್ಮ ಅಲ್ಲ, ಇಡೀ ಈ ಭೂಮಂಡಲ ನೀನ್ ಎಲ್ಲ ಅಡಿಕೊಂಡಿದ್ರು ಬಿಡಲ್ಲ ಕಿಪ್ಪಿ ಕೀರ್ತಿ. ನನಗೆ ನೀನ್ ಬೇಕೇ ಬೇಕು ಕಿಪ್ಪಿ ಕೀರ್ತಿ. ಯಾವತ್ತೂ ನೀನು ನನ್ನ ಪಾಲ ಆಗ್ಬೇಕು ಕಿಪ್ಪಿ ಕೀರ್ತಿ. ನೋಡು, ನಿನ್ನ ಇಷ್ಟು ದಿವಸ ನಿನ್ನ ಹೆಸರು ಹೇಳ್ಕೊಂಡ್ ಬೆಳೆದಾರಲ್ಲ, ನಿನ್ನ ಮರ್ತು ಬಿಟ್ಟವ್ರೆ. ಆದ್ರೆ ನನ್ನ ಮರ್ತಿಲ್ಲ, ನಾನು ಮರ್ತಿಲ್ಲ. ಯಾಕಂದ್ರೆ ನಂದು ನ್ಯಾಚುರಲ್ ಪ್ಯೂರ್ ಪ್ರೀತಿ ಕಿಪ್ಪಿ ಕೀರ್ತಿ. ಅರ್ಥ ಮಾಡ್ಕ. ನನ್ನಂತ ಒಳ್ಳೆ ಹುಡುಗ ನೀನು ಸಿಗಲ್ಲ ಕಿಪ್ಪಿ ಕೀರ್ತಿ. ಯಾವತ್ತು ನೀನು ನಮ್ಮ ಕಲ್ಪತರು ನಾಡು ತುಮಕೂರಿನ ಸೊಸೆ ಅಂತ ನಾನು ಘೋಷಣೆ ಮಾಡಿದ್ದೀನಿ. ಮುಂದಿನ ಸಲ ಇವತ್ತು ಏನ್ ಹೇಳಿದ್ದೀನಿ, ಈ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಮುಂದಿನ 71ನೇ ಕನ್ನಡ ರಾಜ್ಯೋತ್ಸವ ಅಷ್ಟೊತ್ತಿಗೆ ನಿನ್ ಕತ್ತಿಗೆ ನಾನು ತಾಳಿ ಕಟ್ಟಿ ನಿನ್ನ ಹೆಂಡತಿನ ನಾನು ಮಾಡ್ಕೊಂಬಿಲ್ಲ ಅಂದ್ರೆ ನಾನ್ ತುಮಕೂರನೇ ಅಲ್ಲ, ಈ ಮುತ್ತು ಹನುಮಕ್ಕನೇ ಅಲ್ಲ. ನಾನ್ ಚಾಲೆಂಜ್ ಮಾಡ್ತೀನಿ ಕಿಪ್ಪಿ ಕೀರ್ತಿ. ನೀ ಸತ್ರು ನೀನ್ ಡೆಡ್ ಬಾಡಿಗೆ ತಾಳಿ ಕಟ್ಟೋದು ನಾನೇ. ಈ ರಕ್ಷಿತಾ ಶೆಟ್ಟಿ ಎಷ್ಟು ಒಳ್ಳೆ ಹುಡುಗಿ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ರಕ್ಷಿತಾ ಶೆಟ್ಟಿ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಕೂಡ, ಇನ್ಕ್ಲೂಡಿಂಗ್ ರಾಶಿಕಾ, ಅಶ್ವಿನಿ ಗೌಡ, ಇವ್ರು ಯಾರೇ ಇದ್ದಿದ್ರು ಕೂಡ ಎಷ್ಟು ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ರು ಅಂದ್ರೆ ಸುದೀಪ್ ಸರ್ ಮುಂದೆ ಕಣ್ಣೀರ್ ಹಾಕಿ ದೊಡ್ಡದಾಗಿ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ರು. ಆದ್ರೆ ರಕ್ಷಿತಾ ಶೆಟ್ಟಿ ಸೈಲೆಂಟ್ ಆಗಿ ಕೂತಿದ್ಲು. ಅಷ್ಟು ಜನ ಅಷ್ಟು ಕಂಪ್ಲೇಂಟ್ ಮಾಡ್ತಾ ಇದ್ರು ಕೂಡ ತನ್ನತ್ರ ಒಂದು ಅಸ್ತ್ರ ಇತ್ತು. ಸರ್, ನನ್ನ ಬಟ್ಟೆನ ಓಪನ್ ಮಾಡಿದ್ದಾರೆ, ಬಿಗ್ ಬಾಸ್ ಲೈವ್ ಕ್ಯಾಮ್ರಾಗಳಿರುತ್ತೆ, ನನ್ನ ಟೀ ಶರ್ಟ್ ಓಪನ್ ಆಗಿ ನನ್ನ ಒಂದು ಇನ್ನರ್ ವೇರ್ ಕಾಣಿಸೋ ರೀತಿ ಬಟ್ಟೆ ಹಿಡಿದಿದ್ದಾರೆ ಅಂತಂದೇಳಿ ಅವಳು ಒಂದು ಮಾತು ಹೇಳಿದಿದ್ರು ಕೂಡ ಅಲ್ಲಿರ್ತಕ್ಕಂಥ ಅಷ್ಟು ಜನ ಯಾರು ಅಪವಾದ ಮಾಡಿದ್ರು ಅಷ್ಟು ಜನಕ್ಕೆ ಸುದೀಪ್ ಸರ್ ಉಚ್ಚೆ ವಹಿಸ್ಬಿಡ್ತಾ ಇದ್ರು. ಆದ್ರೆ ಆ ಕೆಲಸನ ರಕ್ಷಿತಾ ಶೆಟ್ಟಿ ಮಾಡ್ಲಿಲ್ಲ. ಬಹುಶಃ ಅದಕ್ಕೆ ಅನ್ಸುತ್ತೆ ರಕ್ಷಿತಾ ಶೆಟ್ಟಿ ಅಷ್ಟು ಕಡಿಮೆ ಸಂದರ್ಭದಲ್ಲಿ 1 ವಾರ ಲೇಟ್ ಆಗಿ ಬಂದ್ರು ಕೂಡ ಅಷ್ಟು ಜನ ಫ್ಯಾನ್ ಫಾಲೋಯಿಂಗ್ ಹೊಂದಿರೋದು. ಹಾಗಾದ್ರೆ ವಿಡಿಯೋ ನೋಡ್ತಕ್ಕಂಥ ನೀವುಗಳು ಹೇಳಿ, ರಕ್ಷಿತಾ ಶೆಟ್ಟಿ ಯಾರಿಗೆಲ್ಲ ಇಷ್ಟ? ಅದು ನೆನ್ನೆ ಎಪಿಸೋಡ್ ಅಲ್ಲಿ ರಕ್ಷಿತಾ ಶೆಟ್ಟಿ ಏನಾದ್ರು ಮಾತಾಡ್ಬೇಕಿತ್ತಾ ಅಥವಾ ಸೈಲೆಂಟ್ ಆಗಿ ಇದ್ದಿದ್ದೇ ಒಳ್ಳೇದಾಯ್ತಾ? ಸುದೀಪ್ ಸರ್ ಕೇಳ್ಕೊಂಡಿದ್ದು ಅದನ್ನೇ. ನೀವು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಿದಿದ್ರೆ ಬಹುಶಃ ಇವತ್ತಿನ ನನ್ನ ಒಂದು ಚಪ್ಪಾಳೆ ಆ ಒಂದು ವಿಚಾರದಲ್ಲಿ ನಿಮಗ್ ಸಿಗ್ತಾ ಇತ್ತು ಅಂತ ಹೇಳಿದ್ರು. ಬಹುಶಃ ಆ ಒಂದು ಟೈಮಲ್ಲಿ ರಕ್ಷಿತಾ ಶೆಟ್ಟಿ ಮಾತಾಡ್ಬೇಕಾಗಿತ್ತು. ಸರ್, ನನ್ ಬಟ್ಟೆ ಹಿಡಿದಿದ್ದಾರೆ ಸರ್, ಇದಕ್ಕೇನಾದ್ರು ನ್ಯಾಯ ಕೊಡಿಸಿ ಅಂತಂದೇಳಿ ಅವ್ರು ಮಾತಾಡ್ಬೋದಾಗಿತ್ತು, ಅಟ್ಲೀಸ್ಟ್ ಸೀನ್ ಕ್ರಿಯೇಟ್ ಮಾಡ್ಬೋದಾಗಿತ್ತು. ಬಟ್ ಮಗು ತರ ಸೈಲೆಂಟ್ ಆಗಿ ಕೂತಿದ್ಲು. ತನ್ ಮೇಲೆ ಯಾರಾದ್ರೂ ಜಗಳಕ್ಕೆ ಬಂದ್ರೆ ಹುಲಿ ತರ ಎಗರಾಡ್ತಕ್ಕಂಥ ಹುಡುಗಿ ಅಲ್ಲಿ ಅಷ್ಟು ದೊಡ್ಡ ಸೀನ್ ಕ್ರಿಯೇಟ್ ಆಗಿ ಅಷ್ಟು ಜನ ತಪ್ಪೇ ಮಾಡದೆ ಹೋದ್ರು ಕೂಡ ತನ್ನ ಮೇಲೆ ತಪ್ಪು ಓರಿಸ್ತಾ ಇದ್ರೆ ಸೈಲೆಂಟ್ ಆಗಿ ಮಗು ತರ ಕೂತಿದ್ಲು. ದಟ್ಸ್ ವೈ ಯಾಕೆ ರಕ್ಷಿತಾ ಶೆಟ್ಟಿನ ಅಷ್ಟು ಜನ ಇಷ್ಟಪಡ್ತಾ ಇದಾರೆ ಅಂದ್ರೆ ಈ ತರದೊಂದಷ್ಟು ಗುಣಗಳಿರೋದ್ರಿಂದ. ಆದ್ರೆ ಕೆಲವೊಬ್ರು ಹೇಳ್ತಾ ಇದಾರೆ ಬಿಗ್ ಬಾಸ್ ಮನೇಲಿ ಕೂತ್ಕೊಂಡು ರಕ್ಷಿತಾ ಶೆಟ್ಟಿ ಶಿ ಇಸ್ ಫೇಕ್ ಅಂತ. ಏನ್ ಹೇಳ್ತೀರ ಅದ್ರ ಬಗ್ಗೆ? ಈ ಫೇಕ್ ನಾಯಿಗಳು ಯಾರು? ಕಮೆಂಟ್ ಅಲ್ಲಿ ತಿಳಿಸಿ. ಮೊದ್ಲ ನಾಯಿಗಳನ್ನ ಬಿಗ್ ಬಾಸ್ ಮನೆಯಿಂದ ಆಚೆ ಹಾಕ್ಸೋಣ. ನನ್ ಫೇಸ್ ನ ಇಗ್ನೋರ್ ಮಾಡಿ ನಾನು ಹೇಳೋ ಮಾತನ್ನ ಕೇಳಿಸ್ಕೊಂಡ್ರೆ ಸಾಕು. ಈ ನಮ್ಮ ಬಿಗ್ ಬಾಸ್ ಸೀಸನ್ 12 ನ ರಕ್ಷಿತಾ, ಅವಳಿಗೆ ಎಷ್ಟು ಅವಮಾನ ಮಾಡಿದ್ರು ಟ್ರೋಲರ್ಸು, ಎಷ್ಟು ಜನ. ಈವನ್ ನಾವು ಒಂದಿನ ಅನ್ಕೊಂಡ್ವಿ, ಸೊ ಇವ್ರನ್ನೆಲ್ಲ ಏನಕ್ಕೆ ಕರ್ಸಿದ್ರು ಅಂತ. ಮೊದ್ಲು ಅವಮಾನ, ಅದಾದ್ಮೇಲೆ ಸನ್ಮಾನ ಅಂತಾರಲ್ಲ, ಅದಕ್ಕೆ ಉತ್ತರ ಎಕ್ಸಾಂಪಲ್ ಅಂತ ಹೇಳಿದ್ರೆ ರಕ್ಷಿತಾನೆ. ಸೊ ಎಷ್ಟು ಜನ ಎಲ್ಲ ಅವಳ ಮಾತಿಗೆ ಅವಮಾನ ಮಾಡಿದ್ರು. ಇವತ್ತು ಯಾವುದೇ ವಿಡಿಯೋ ನೋಡಿ, 1000 ವಿಡಿಯೋಸ್ ನೋಡಿ, ರಕ್ಷಿತನಿಗೆ ಒಂದೇ ಒಂದು ಬ್ಯಾಡ್ ಕಮೆಂಟ್ ಅನ್ನೋದಿಲ್ಲ. ಸೊ ಇದನ್ನೇ ಹೇಳೋದು ಸಾಧನೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರ ಮನಸ್ಸನ್ನು ಗೆದ್ದಿದ್ದಾಳೆ. ಸೊ ತುಂಬಾ ಖುಷಿ ಆಗುತ್ತೆ. ಸೊ ಈ ಸರ್ತಿ ಸೀಸನ್ 12ಗೆ ರಕ್ಷಿತಾ ಗೆಲ್ಬೇಕು ಅನ್ನೋದು ನನ್ನ ಆಸೆ. ಎಷ್ಟು ಟ್ರೋಲ್ ಮಾಡ್ತೀರಾ, ಎಷ್ಟು ಮಾಡ್ತೀರಾ? ನೀವ್ ಮಾಡಿರೋರು ಅಲ್ಲೇ ಇದ್ದೀರಾ, ಮಾಡಿಸ್ಕೊಂಡಿರ್ತಾರ ನೆಗೆಟಿವ್ ಆಗಿ ಟ್ರೋಲ್. ಅವ್ರು ಬಂದ್ ಇಲ್ಲಿ ನಿಂತಿದ್ದಾರೆ. ಹೌದು, ಮತ್ತೆ ನಾವು ಮಾಡಿ ಇಲ್ಲದೀವಿ, ನೀನ್ ಮಾಡಿಸ್ಕೊಂಡ್ ಅಲ್ಲದಿದೆ ರೋಸ್ಟ್. ಇವ್ರಿಗೆ ಚಪ್ಪಾಳೆ ಬರ್ಬೇಕು. ಏನೋ ಹೇಳ್ತಾರೆ ಗೊತ್ತಾ,
ಮುಳ್ ಮೇಲೆ ಬಟ್ಟೆ ಬಿದ್ರು, ಬಟ್ಟೆ ಮೇಲೆ ಮುಳ್ ಬಿದ್ರು, ಹರಿಯೋದು ಬಟ್ಟೆನೆ ಅಂತ ಹೇಳಿ. ಮುಳ್ಳಿನ ಕತಿ ಬಿಡು, ನಾಯಿ ಬಾಲ ಯಾವತ್ತಿದ್ರು ಡೊಂಕೆ. ಯಾಕಂದ್ರ ಅಂತ ಫಂಕ್ಷನ್ಗೆ ನೀನ್ ಈ ತರ ಅರ್ಧಂಬರ್ಧ ಬಟ್ಟೆ ಹಾಕ್ಯಂದ್ ಹೋಗಿಯಲ್ಲ, ನೀನ್ ಮೆಟ್ ತಗೊಂಡ್ ಹೊಡ್ಯಾರ ಯಾರು ಇಲ್ಲ. ಆದ್ರ ನಿಂದು ಬಾಳ ದೊಡ್ಡದು ಮನ್ಸು. ಎಷ್ಟೇ ಟ್ರೋಲ್ ಮಾಡಿ, ಎಷ್ಟೇ ನೀವು ಹರಿದಾಕೊಂಡ್ರು ನಿಮ್ ಕೈಲಿ ಏನೋ ಸಾಧನೆ ಮಾಡಕ್. ಹೌದು, ಮತ್ತೆ ನೀ ತೋರಿಸ್ಬಾರ್ದೆಲ್ಲ ವಿಡಿಯೋದಾಗ ತೋರಿಸಿ ನೀನು ಸ್ಟೇಜ್ ಮೇಲೆ ಹತ್ತಿ. ನಾವು ಒಳ್ಳೆ ಕಂಟೆಂಟ್ ಕೊಟ್ರು ಇವತ್ತು ಇಲ್ಲೇ ಅದೀವಿ. ಅದಕ್ಕೆ ದೊಡ್ಡರ ಒಂದ್ ಮಾತು ಹೇಳ್ಯಾರ, 3 ಬಿಟ್ಟಾರ ಊರಿಗೆ ದೊಡ್ಡರ ಅಂತ. ಅದು ನಿನ್ನಂತಾನೆ ಹೇಳ್ಯಾರ. ಮಳವಳ್ಳಿ ಮದ್ದೂರಲ್ಲಿ ಹವಾ ಮಾಡ್ಬಿಟ್ಟಿದೆ. ಅದರಿಂದ ಮುಂದೆ ಮಂಡ್ಯ ಅಂತ ಐತೆ, ಅಲ್ಲಿಗೆ ಬಂದ್ಬಿಟ್ಟು ಕುಂಡಿ ತೋರ್ಸ್ಬಿಡು, ಬರೇನೆ ಹಾಕ್ತಾರೆ. ಮುಟ್ಟದಲ್ಲೆಲ್ಲ ಶಾಕು, ಅದಕ್ಕೆ ಕರೆಂಟ್ ಹೊಡೆದ್ ಕಾಗಾಗಿದೆ ನೀನು. ಅವ್ರ ಮುಂದೆ ಏನೋ ಹೇಳ್ತಂತಲ್ಲ, ಅವನಿಗೆ ಹೊಡಿತೀನಿ ಬಡಿತೀನಿ ಕಡಿತೀನಿ ಅಂತ. ನಿನ್ನ ನೋಡಕ ಧೈರ್ಯ ಎಲ್ಲಿದ್ದಣ, ನಿನ್ನ ಅಲ್ಲೇ ನೋಡ್ಬಿಟ್ಟು ಎದ್ರಕಣ ನಾವ. ಹಾಲು ಕುಡ್ದ ಮತ್ ಬದುಕಲ್ಲ, ಎಣ್ಣೆ ಹೊಡೆದ ಉಳಿತವ. ಎಣ್ಣೆ ಹೊಡೆದ್ರೆ ಬದುಕಲ್ಲ ಅಂತ ಗೊತ್ತು ತಾನೆ. ಲಾಲಿಪಾಪ್ ತಗ ಚೀಪ್ಕೊಂಡು ಮನೆಗೆ ಹೋಗು. ಜಗ್ಗು ಮಹಾನ್ ಕಲಾವಿದ.